ರಾಜಧಾನಿಯಲ್ಲಿ ರಾಬ್ರಿ ಆಗಿದೆ. ಅದು ಅಂತಿಂತ ರಾಬ್ರಿ ಅಲ್ಲ, 1-2 ಕೋಟಿ ವಿಚಾರನೂ ಅಲ್ಲ. ಅದು ಬರೋಬ್ಬರಿ 7.11 ಕೋಟಿ ದರೋಡೆ ಆಗಿದೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಆಗಿರುವಂತಹ ದರೋಡೆ ಇದು. ರಾಜಧಾನಿಯಲ್ಲಿ ಆಗಿರುವಂತಹ ದರೋಡೆ ಇದು. ಬೆಂಗಳೂರಿನ ಜಯದೇವ ಡೈರಿ ಸರ್ಕಲ್ ಬಳಿ ನಡೆದಂತಹ ದೊಡ್ಡ ಮೊತ್ತದ ರಾಬ್ರಿ. ಸಿನಿಮೆಯ ಸ್ಟೈಲ್ನಲ್ಲಿ 7.11 ಕೋಟಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಸಿಎಂಎಸ್ ಕಂಪನಿಗೆ ಸೇರಿದ ವಾಹನದಿಂದ 7.11 ಕೋಟಿ ರಾಬ್ರಿ ಆಗಿದೆ. ಜೆಪಿ ನಗರದ HDFC ಬ್ಯಾಂಕ್ನಿಂದ ಹಣ ತರ್ತಾ ಇತ್ತು ಸಿಎಂಎಸ್ ವಾಹನ. ಈ ಸಂದರ್ಭದಲ್ಲಿ ಇನೋವಾ ಕಾರ್ನಲ್ಲಿ ಬಂದ ದರೋಡೆಕೋರರ ಗ್ಯಾಂಗ್ ಹಣ ಲಪ್ಟಾಯಿಸಿದ್ದಾರೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಆಫೀಸರ್ಸ್ ಅಂತ ಸುಳ್ಳು ಹೇಳಿ ದರೋಡೆ ಮಾಡಿದ್ದಾರೆ. ಐಟಿ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 7.11 ಕೋಟಿ 7,11,00,000 ರೂಪಾಯಿ ಹಾಡ ಹಗಲೇ ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರುವಂತಹ ರಾಬ್ರಿ ಇದು. ಸಿಎಂಎಸ್ ಕಂಪನಿಗೆ ಸೇರಿದ ವಾಹನದಿಂದ ಹಣವನ್ನು ತರ್ತಾ ಇದ್ರು. ಈ ಸಿಎಂಎಸ್ ಕಂಪನಿಗೆ ಸೇರಿದ ವಾಹನ ಅಂದರೆ ಇದು ಖಾಸಗಿ ಒಡೆತನದಲ್ಲಿರ್ತದೆ. ಈ ವಾಹನಗಳು ಬ್ಯಾಂಕ್ನವರು ಆ ವಾಹನವನ್ನು ಗುತ್ತಿಗೆ ಆಧಾರದ ಮೇಲೇನೋ ಅಥವಾ ರೆಂಟಿಗೋ ತಗೊಂಡಿರ್ತಾರೆ. ಈ ವಾಹನದಿಂದ ಹಣವನ್ನು ATMಗಳಿಗೆ ತುಂಬಲಿಕ್ಕೆ ಬಳಸ್ತಾ ಇರ್ತಾರೆ. ಸಹಜವಾಗಿ ಅದು HDFC ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, SBI ಬ್ಯಾಂಕ್ ಇರ್ಬೋದು, ಬೇರೆ ಬೇರೆ ಬ್ಯಾಂಕ್ಗಳು ಕೂಡ ಈ ರೀತಿಯಾದಂತಹ ಈ ಖಾಸಗಿ ಒಡೆತನದ ವಾಹನಗಳನ್ನು ಬಳಸ್ತಾರೆ. ಈ ಬಳಸಿ ಇದನ್ನು ATMಗೆ ತುಂಬುವ ಸಂದರ್ಭದಲ್ಲೋ ಅಥವಾ ಈ ವಾಹನದಿಂದ ಇನ್ನೊಂದು ವಾಹನಕ್ಕೆ ತುಂಬುವ ಸಂದರ್ಭದಲ್ಲೋ ಆಗಿರುವಂತಹ ಬಹುದೊಡ್ಡ ರಾಬ್ರಿ ಇದು. ರಾಜಧಾನಿ ಬೆಂಗಳೂರಿನಲ್ಲಿ ಆಗಿರುವಂತಹ ಬಹುದೊಡ್ಡ ರಾಬ್ರಿ. ಸಿನಿಮೆಯ ಸ್ಟೈಲಲ್ಲಿ 7.11 ಕೋಟಿ ಆಗಿರುವಂತಹ ದರೋಡೆ ಇದು. ಇನ್ನು ಸಿಎಂಎಸ್ ವಾಹನವನ್ನು ಅಡ್ಡಗಟ್ಟಿ 7.11 ಕೋಟಿ ಲೂಟಿ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇನ್ನೊಂದು ವಾಹನಕ್ಕೆ ಹಣ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ದರೋಡೆಕೋರರ ಗ್ಯಾಂಗ್ ಹೇಳುತ್ತೆ. ಇನೋವಾ ಕಾರ್ನಲ್ಲಿ ಬಂದು 7.11 ಕೋಟಿ ಹಣವನ್ನು ಲೂಟಿ ಮಾಡಿ ಪರಾರಿಯಾಗಿದ್ದಾರೆ. ಹಣದ ಸಮೇತ ಇನೋವಾ ಕಾರ್ನಲ್ಲಿ ಸಿಬ್ಬಂದಿಯನ್ನು ಕೂರಿಸ್ಕೊಂಡು ರಾಬರ್ಸ್ ಎಸ್ಕೇಪ್ ಆಗಿದ್ದಾರೆ. ಡೈರಿ ಸರ್ಕಲ್ ಬಳಿ ಕರೆದೊಯ್ದು ಸಿಎಂಎಸ್ ಸಿಬ್ಬಂದಿಯನ್ನು ಬಿಟ್ಟು ಹೋಗಿದ್ದಾರೆ ಖದೀಮರು. ಸದ್ಯ ಬೆಂಗಳೂರು ದಕ್ಷಿಣ ಪೊಲೀಸ್ನವರಿಂದ ದರೋಡೆಕೋರರ ಪತ್ತೆಗೆ ಈಗ ಬಲೆ ಬೀಸಿದ್ದಾರೆ. 1-2 ಕೋಟಿ ವಿಚಾರ ಅಲ್ಲ ಇದು, 7.11 ಕೋಟಿ ವಿಚಾರ. ಸಾಕಷ್ಟು ಜನರ ದುಡ್ಡಿರುತ್ತೆ. ಸಾಕಷ್ಟು ಜನರ ದುಡ್ಡನ್ನು ಈ ವಾಹನದಲ್ಲಿ ತಂದು ATMಗೆ ತುಂಬುವ ಅಥವಾ ಮತ್ತೊಂದು ವಾಹನಕ್ಕೆ ತುಂಬುವಂಥ ಸಂದರ್ಭದಲ್ಲಿ ಆಗಿರುವಂತಹ ಒಂದು ಬಹುದೊಡ್ಡ ರಾಬ್ರಿ ಇದು. ಹಣದ ಸಮೇತವಾಗಿ ನಾವು ಆಫೀಸರ್ಸ್ ಅಂತ ಹೇಳಿಬಿಟ್ಟು ಕೇಂದ್ರದಿಂದ ಬಂದೀವಿ ಅಂತ ಹೇಳಿಕೊಂಡು ಸುಳ್ಳು ಹೇಳಿ ರಾಬ್ರಿ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದ ಟ್ಯಾಕ್ಸ್ ಆಫೀಸರ್ಸ್ ಅಂತ ಸುಳ್ಳು ಹೇಳಿದ್ದಾರೆ. ಅದು ಕೂಡ ಹಾಡ ಹಗಲೇ ಆಗಿರುವಂತಹ ದರೋಡೆ. ನೋಡಿ ಎಷ್ಟು ರಾಜಾರೋಷವಾಗಿ ಅಫಿಷಿಯಲ್ ಲುಕ್ಕಲ್ಲಿ ನಾವು ಕೇಂದ್ರದ ಟ್ಯಾಕ್ಸ್ ಆಫೀಸರ್ಸ್ ಅಂತ ಸುಳ್ಳು ಹೇಳಿಬಿಟ್ಟು ಈ ವಾಹನದಿಂದ ಇನೋವಾ ಕಾರಿಗೆ ಏನೋ ಅವರೇನು ಬಂದ್ರಲ್ಲ ರಾಬರ್ಸ್, ಇನೋವಾ ಕಾರಿಗೆ ಈ ಹಣವನ್ನೆಲ್ಲ ತುಂಬಿಸ್ಕೊಂಡು ಜೊತೆಗೆ ಆ ಸಿಬ್ಬಂದಿಯನ್ನು ಕೂಡ ಅದರಲ್ಲೇ ಕೂರಿಸ್ಕೊಂಡು ಅರ್ಧ ದಾರಿಯಲ್ಲಿ ಬಿಟ್ಟು ಎಸ್ಕೇಪ್ ಆಗಿ ಹೋಗಿದ್ದಾರೆ. ಅಂದರೆ ಇದು ಪಕ್ಕಾ ಪ್ರೀ ಪ್ಲ್ಯಾಂಡ್ ಆಯಿತು ಅಥವಾ ನಾವು ಏನಾದರೂ ಮಾಡಿ ಎಸ್ಕೇಪ್ ಆಗಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇಟ್ಕೊಂಡು ಈ ಥರ ರಾಬ್ರಿ ಮಾಡಿದ್ರ. ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಡಾಕ್ಯುಮೆಂಟ್ ವೆರಿಫೈ ಮಾಡಬೇಕು ಅಂತ ದರೋಡೆಕೋರರ ಗ್ಯಾಂಗನ್ನು ಹೇಳುತ್ತೆ. ಮತ್ತು ಸಾಕಷ್ಟು ಸಂದರ್ಭದಲ್ಲಿ ಇದೇನು ಈಗ ಫಸ್ಟ್ ಟೈಮ್ ಏನು ಹಣ ATM ತುಂಬುವಂಥದ್ದು ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥದ್ದಲ್ಲ. ಇದರಲ್ಲಿ ಅನುಭವ ಇರುವಂತಹ ವ್ಯಕ್ತಿಗಳನ್ನೇ ಡ್ರೈವರ್ನಾಗಿ ನೇಮಕ ಮಾಡ್ಕೊಂಡಿರ್ತಾರೆ ಬ್ಯಾಂಕ್ನವರು. ಮತ್ತು ಬ್ಯಾಂಕಿನ ಒಬ್ಬ ಸಿಬ್ಬಂದಿ ಕೂಡ ಇದರಲ್ಲಿ ಇದ್ದೇ ಇರ್ತಾರೆ. ಅಟ್ಲೀಸ್ಟ್ ಅವರಿಗೆ ಅನುಮಾನ ಬರಲೇ ಇಲ್ವಾ? ಬ್ಯಾಂಕಿನ ಸಿಬ್ಬಂದಿಗೆ ಅನುಮಾನ ಬರಲೇ ಇಲ್ವಾ? ಅಥವಾ ಈ CMS ವಾಹನವನ್ನು ಓಡಿಸುವಂತಹ ಚಾಲಕನಿಗೂ ಅನುಮಾನ ಬರಲೇ ಇಲ್ವಾ? ಹಾಗಾದರೆ ಇದೇನು ಮೊದಲೇನಲ್ವಲ್ಲ ಇವರು ಹಣ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು. ಸಾಕಷ್ಟು ಸಂದರ್ಭದಲ್ಲಿ ಮಾಡ್ತಾ ಇರ್ತಾರೆ. ನಿತ್ಯ ಕಾಯಕ ಆಗಿರುತ್ತೆ ಅವರಿಗೆ. ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ ರಾಬ್ರಿ ಮಾಡ್ತಾ ಇದ್ದಾರೆ. ನಾವು ಕೇಂದ್ರದ ಒಂದು ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿ ಬರ್ತಾರೆ. ಸ್ವಲ್ಪನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲೇ ಈ ಒಂದು ರಾಬ್ರಿಯನ್ನು ತಡೆಗಟ್ಟಬಹುದಾಗಿತ್ತೇನೋ ಸಿಬ್ಬಂದಿಗಳು. ಆದರೆ ಆ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳಿಗೆ ಏನೋ ಮಂಕು ಬುದ್ಧಿಯನ್ನು ಎರಚಿದ್ರೋ ಏನೋ ಗೊತ್ತಿಲ್ಲ. ನೋಡಿ ಡೈರಿ ಸರ್ಕಲ್ ಬಳಿ ಕರೆದೊಯ್ದು CMS ಸಿಬ್ಬಂದಿಯನ್ನು ಅಲ್ಲಿ ಖದೀಮರು ಬಿಟ್ಟು ಹೋಗಿದ್ದಾರೆ. ಸದ್ಯ ಬೆಂಗಳೂರು ದಕ್ಷಿಣ ಪೊಲೀಸ್ನವರು ದರೋಡೆಕೋರರ ಬಲೆಗೆ ಈಗ ಬಲೆ ಬೀಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇದು ಹೇಗೆ ಸಾಧ್ಯ ಆಯಿತು? ಮತ್ತು ಅನೇಕ ಸಂದರ್ಭಗಳಲ್ಲೂ ಕೂಡ ನಾವು ಗಮನಿಸಿದ್ದೀವಿ, ಬ್ಯಾಂಕಿಗೆ ಸಂಬಂಧಪಟ್ಟವರು
ಇದರಲ್ಲಿ ರಾಬ್ರಿಯಲ್ಲಿ ಇನ್ವಾಲ್ವ್ ಆಗಿದ್ದಂತಹ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ರಾಜ್ಯ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ರಾಬ್ರಿ ಆಗಿದೆ, 7.11 ಕೋಟಿ. ಈ ರಾಬರ್ಸ್ ಎಲ್ಲಿ ಅವರು, ಏನು ಕತೆ? ನಾವು ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳ್ಕೊಂಡು ಬಂದಿದ್ರಲ್ಲ, ಇದೇನು ಪ್ರೀ ಪ್ಲ್ಯಾನ್ಡಾ ಏನು ವೆಂಕಟೇಶ್? ಹುಬ್ಳಿಯಲ್ಲಿ ಕೂಡ ಬ್ಯಾಂಕ್ನಲ್ಲಿ ಮತ್ತು ಒಂದು ಗೋಲ್ಡ್ ಶಾಪ್ಗಳಲ್ಲಿ ದೊಡ್ಡ ಮಟ್ಟದ ದರೋಡೆಯನ್ನು ಮಾಡಿದಂತಹ ಗ್ಯಾಂಗ್ ಏನಿತ್ತು, ಸೊ ಅದು ಈಗ ಸದ್ಯ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಈಗ ಬೆಂಗಳೂರಿನ ಸಿಲಿಕಾನ್ ಸಿಟಿಗೆ ಈ ಒಂದು ರೀತಿಯಾದಂತಹ ಒಂದು ರಾಬರಿ ಆಗಿರುವಂತಹದ್ದು. ಅಂದ್ರೆ ಸುಮಾರು 7.6 ಕೋಟಿಯಷ್ಟು ಹಣವನ್ನ ಏನು ATM ಬ್ಯಾಂಕ್ಗಳಿಗೆ ಫಿಲ್ ಮಾಡೋದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ವಾಹನ ಏನಿದೆ ಅದನ್ನ ಅಡ್ಡಗಟ್ಟಿದಂತಹ ದುಷ್ಕರ್ಮಿಗಳು ಅವರನ್ನ ಅದರಲ್ಲಿನ ಹಣವನ್ನು ದೋಚಿ ಎಸ್ಕೇಪ್ ಆಗಿರುವಂತದ್ದು. HDFC ಬ್ಯಾಂಕ್ಗೆ ಸೇರಿದಂತಹ ಈ ಹಣವನ್ನು ಏನು ಜಯನಗರದ ಒಂದು ಅಶೋಕ ಪಿಲ್ಲರ್ ಬಳಿಯಿಂದ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಡೈರಿ ಸರ್ಕಲ್ನ ಫ್ಲೈಓವರ್ ಮೇಲೆ ಬಂದು ಅಡ್ಡಗಟ್ಟಿದ್ದಾರೆ. ಬಂದಂತವರು ಕೂಡ ತಾವು ಟ್ಯಾಕ್ಸ್ ಆಫೀಸರ್ಸ್ಗಳು ಇದಕ್ಕೆ ದಾಖಲೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡಬೇಕು, ವಾಹನವನ್ನು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಸೊ ಅದಾದ ಬಳಿಕ ಆ ಒಂದು ಪರಿಶೀಲನೆ ಮಾಡುವ ನೆಪದಲ್ಲಿ ಆ ಒಂದು ಹಣವನ್ನು ಕೂಡ ಇನೋವಾ ಕಾರ್ನಲ್ಲಿ ಫಿಲ್ ಮಾಡಿಕೊಂಡು ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಈ ಘಟನೆಯನ್ನ ನೋಡ್ತಾ ಇದ್ರೆ ಎಲ್ಲೋ ಈ ಬ್ಯಾಂಕ್ಗೆ ಏನು ಅಮೌಂಟ್ ಅನ್ನ ಫಿಲ್ ಮಾಡ್ತಾ ಇದ್ದಂತ ಈ ಕೆಲಸಗಾರರೇನಿದ್ದಾರೆ ಅವರು ಹಾಗೂ ಈ ಬ್ಯಾಂಕ್ ಈ ರಾಬರಿ ಮಾಡಿರುವಂತಹ ದುಷ್ಕರ್ಮಿಗಳಿದ್ದಾರೆ, ಅವ್ರ ಜೊತೆ ಏನಾದ್ರು ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಬಂದ ಕೂಡಲೇ ಅವರು ಹಣವನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ನಂಬೋದಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಈ CMS ವಾಹನದಲ್ಲಿ ಹಣವನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರಿಗೆ ನುರಿತವಾದಂತಹ ಒಂದು ಕೌಶಲ್ಯ ಇರುತ್ತೆ, ಅವರಿಗೆ ಗನ್ನನ್ನ ಕೊಟ್ಟಿರ್ತಾರೆ. ಆ ರೀತಿಯಾಗಿ ಯಾರಾದ್ರೂ ಬಂದಿದ್ದೇ ಆದ್ರೆ ಅವ್ರ ಮೇಲೆ ಫೈರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಆ ಒಂದು ಕನಿಷ್ಠ ಪರಿಜ್ಞಾನವೂ ಕೂಡ ಇರ್ಲಿಲ್ವಾ ರಾಬರ್ಸ್ಗೆ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಹಗಲೇ ಆಗಿರುವಂತಹ ಒಂದು ಘಟನೆ ಅದು ಸಿಲಿಕಾನ್ ಸಿಟಿಯಲ್ಲಿ ಅಂತ ಹೇಳಿದ್ರೆ ಈ ಒಂದು ರಾಬರ್ಸ್ ಮತ್ತೆ ಅವರ ಜೊತೆ ಕಮ್ಯುನಿಕೇಶನ್ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಫ್ಲೈಓವರ್ ಅಂತ ಹೇಳಿದ್ರೆ ಹೊಸೂರು ರಸ್ತೆಗೆ ಕನೆಕ್ಟ್ ಆಗುವಂತಹ ರಸ್ತೆ, ಸಾವಿರಾರು ವಾಹನಗಳು ಕೂಡ ಓಡಾಡ್ತಾನೆ ಇರುತ್ತೆ. ಸೊ ಯಾವುದೇ ಒಂದು ವಾಹನ ನಿಂತರೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ, ಆಗ ಯಾರಾದ್ರೂ ವಿಚಾರಣೆ ಮಾಡೇ ಮಾಡ್ತಾರೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಬೇರೆ ಒಂದು ವಾಹನಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರಾದ್ರೂ ಪ್ರಶ್ನೆ ಮಾಡೇ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇವರು ಯಾಕೆ ಪ್ರತಿರೋಧ ಒಡ್ಲಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುವಂತದ್ದು. ಸೊ ಈಗ ಹಣವನ್ನ ಅವರು ಎಸ್ಕೇಪ್ ಮಾಡ್ಕೊಂಡು ಹೋಗಿದ್ದಾರೆ. ಜೊತೆಗೆ ಈ ಗನ್ಮ್ಯಾನ್ ಬಳಸ್ತಾ ಇದ್ದಂತ ಒಂದು ವೆಪನ್ ಏನಿದೆ ಅದು ಕೂಡ ಆ ಗಾಡಿಯಲ್ಲೇ ಇದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಸದ್ಯ ಆಗ್ನೇಯ ವಿಭಾಗದ DCP ಆಗಿರುವಂತಹ ಸಾರಾ ಫಾತಿಮಾ ಅವರು ಕೂಡ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿರುವಂತದ್ದು. ಅಲ್ಲಿದ್ದಂತ ಅಕ್ಕಪಕ್ಕ ಇದ್ದಂತಹ CCTVಗಳೇನಿದೆ ಅವೆಲ್ಲವನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಕೂಡ ಈಗ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಸಾಗಿಸುವಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸೆಕ್ಯೂರಿಟಿ ಇದ್ದೇ ಇರ್ತಾರೆ ಆ ವಾಹನದಲ್ಲಿ. ಆ ವಾಹನಕ್ಕೂ ಕೂಡ CCTVಗಳು ಕೂಡ ಅಳವಡಿಸಿರ್ತಾರೆ. ಫ್ರಂಟ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ಎಲ್ಲವೂ ಕೂಡ CCTV ಇರುತ್ತೆ, ಎಲ್ಲವೂ ಕೂಡ ಅದರಲ್ಲೇ ರೆಕಾರ್ಡ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವರು ಹಣವನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಅವ್ರು ಯಾಕೆ ಕಿರ್ಚಾಡಿಲ್ವಾ ಅಥವಾ ಪ್ರತಿರೋಧ ಒಡ್ಲಿಲ್ವಾ ಅನ್ನೋಂಥದ್ದು. ಯಾಕಂದ್ರೆ ಅಷ್ಟು ಫ್ರೀಯಾಗಿ ರಸ್ತೆ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಎಸ್ಕೇಪ್ ಆಗ್ತಾರೆ ಅನ್ಬೋದು. ಸಹಜವಾಗಿಯೇ ಕೂಡ ಕ್ರೈಸ್ಟ್ ಕಾಲೇಜ್ ಮುಂಭಾಗದಲ್ಲಿ ಟ್ರಾಫಿಕ್ ಸಹಜವಾಗಿ ಇದ್ದೇ ಇರುತ್ತೆ. ಸೊ ಅಲ್ಲಿಂದ ಅವರು ಅಷ್ಟು ಬೇಗ ಹೇಗೆ ಎಸ್ಕೇಪ್ ಆಗಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಕಾಡುವಂಥದ್ದು. ಈ ಒಂದು ರಾಬ್ರಿಯಿಂದ ಹಲವು ಅನುಮಾನಗಳು ಇರುವಂತದ್ದು. ಹಾಗಾಗಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸಚಿನ್, ವೆಂಕಟೇಶ್, ಇಲ್ಲಿ ಮತ್ತೊಂದು ವಿಚಾರವಂದ್ರೆ ಈಗ HDFC ಬ್ಯಾಂಕಿಗೆ ಸಂಬಂಧಪಟ್ಟವರು ಏನಾದರೂ ಕಂಪ್ಲೇಂಟ್ ರೇಸ್ ಮಾಡಿದಾರಾ? ಯಾವ್ದಾದ್ರು ಪೊಲೀಸ್ ಠಾಣೆಯಲ್ಲಿ ಏನಾದರೂ FIR ಏನಾದರೂ ದಾಖಲಾಗಿದೆಯಾ? ಅಥವಾ ಪೊಲೀಸ್ನವರು ತನಿಖೆಯನ್ನು ಈಗ ಯಾವ ರೀತಿಯಾಗಿ ಚುರುಕುಗೊಳಿಸಿದ್ದಾರೆ ವೆಂಕಟೇಶ್? ಸಚಿನ್, ಘಟನೆಗೆ ಸಂಬಂಧಪಟ್ಟಂತೆ ಈಗ ಯಾವುದೇ ಒಂದು ಪರ್ಟಿಕ್ಯುಲರ್ ಪೊಲೀಸ್ ಠಾಣೆಗಾಗಲಿ ಇನ್ನೂ ದೂರನ್ನು ಕೊಟ್ಟಿಲ್ಲ. ದೂರಿನ ಆಧಾರದ ಮೇಲೆ ಈಗ ಆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮುಂದುವರಿಸ್ತಾ ಇದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅಷ್ಟೇನೆ. ಈಗ ಇಲ್ಲಿ ಈ ಒಂದು ರಾಬರಿ ಹಿಂದೆ ಸಾಕಷ್ಟು ಅನುಮಾನಗಳಿರುವಂತಹದ್ದು. ಹಾಗಾಗಿ ಪ್ರಾಥಮಿಕವಾಗಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ, CCTVಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಕಾರ್ನಲ್ಲಿ ಏನೋ ಒಂದು CMS ವಾಹನ ಏನಿತ್ತು ಆ ವಾಹನದಲ್ಲಿದ್ದಂತಹ ಅವರ ಒಂದು ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳುವ ಕೆಲಸವನ್ನು ಮಾಡ್ತಾರೆ. ಅಂದ್ರೆ ಎಲ್ಲಿಂದ ವಾಹನವನ್ನು ತರ್ತಾ ಇದ್ರು, ಯಾವ ಯಾವ ATMಗಳಿಗೆ ಹಣವನ್ನು ಫಿಲ್ ಮಾಡಬೇಕಾಗಿತ್ತು, ಎಷ್ಟು ಗಂಟೆಗೆ ಈ ವಾಹನ ಬಿಟ್ಟಿದ್ದು, ಮತ್ತೆ ನಿಮ್ಮ ಹಿಂದೆ ಅನುಮಾನಾಸ್ಪದವಾಗಿ ಯಾವುದಾದ್ರೂ ವೆಹಿಕಲ್ಗಳು ಫಾಲೋ ಮಾಡ್ತಾ ಇತ್ತಾ ಅಥವಾ ನಿಮ್ಗೆ ಏನಾದ್ರೂ ಡೌಟ್ ಇತ್ತಾ ಅಂತ ಹೇಳಿ ಕೂಡ ಕೇಳ್ತಾ ಇರುವಂತದ್ದು. ಅಲ್ಲದೆ ಅವರ ಫೋನ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ಅಂದ್ರೆ ಕಾಲ್ ಡೀಟೇಲ್ಸ್ ಏನೇನಿತ್ತು ಅಂತ ಹೇಳಿ, ಯಾರ ಜೊತೆ ಇವರು ಕಮ್ಯುನಿಕೇಟ್ ಮಾಡಿದ್ದಾರೆ ಅಂತ ಹೇಳಿ ಅನ್ನುವಂತಹ ಆಂಗಲ್ ನಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಅಷ್ಟು ಈಸಿಯಾಗಿ ಈ ಒಂದು ರಾಬರಿಯನ್ನ ಮಾಡ್ತಾರೆ. ಅದು ಹಾಡಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಒಂದು ಜನನಿಬಿಡ ಪ್ರದೇಶ ಹಾಗೂ ಹೆಚ್ಚಿನ ವಾಹನಗಳ ಓಡಾಡುವಂತಹ ರಸ್ತೆ ಆಗಿರುವಂತಹದ್ರಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಯಾರ ಕೈವಾಡ ಇದೆ ಅಥವಾ ಈ ಏನಾದ್ರೂ ಬೇರೆ ನಾರ್ತ್ ಇಂಡಿಯನ್ಸ್ ಇಂದ ಬಂದು ಈ ರೀತಿಯಾಗಿ ಮಾಡಿದಾರಾ ಈ ರಾಬರ್ಸ್ಗಳು ಅನ್ನುವಂಥದ್ದು ಕೂಡ ನೋಡಬೇಕು. ಯಾಕಂದ್ರೆ ಬೆಂಗಳೂರಿನ ಹಲವು ಕಡೆ ರಾಬರಿಗಳಾದಂತಹ ಸಂದರ್ಭಗಳಲ್ಲಿ ಈ ಗೋಲ್ಡ್ ಶಾಪ್ ಆಗಿರಬಹುದು ಅಥವಾ ATMಗಳಲ್ಲಿ ಆಗಿರಬಹುದು ಈ ರಾಬರಿ ಮಾಡಿದಂತಹ ಈ ದುಷ್ಕರ್ಮಿಗಳೆಂದರೆ ಬಹುತೇಕವಾಗಿ ಎಲ್ಲರೂ ಕೂಡ ಉತ್ತರ ಭಾರತದ ಮೂಲದವರಾಗಿರುವಂತದ್ದು. ಹಾಗಾಗಿ
ಆ ಒಂದು ಆಂಗಲ್ನಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಸದ್ಯ ಇಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಯಾರು ಎಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥ ಟ್ರ್ಯಾಕ್ ರೆಕಾರ್ಡ್ ಅನ್ನು ಕೂಡ ಸದ್ಯ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಯಾವುದೇ ಒಂದು ಠಾಣೆಯಲ್ಲೂ ಕೂಡ ಪ್ರಕರಣ ಸಂಬಂಧಪಟ್ಟಂತೆ ದೂರು ದಾಖಲಾಗಿಲ್ಲ. ಈ HDFC ಬ್ಯಾಂಕ್ನ ಸಿಬ್ಬಂದಿ ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ದೂರನ್ನು ಕೊಡುವಂತಹ ಸಾಧ್ಯತೆಗಳು ಇರುವಂತಹದ್ದು. ಸಚಿನ್. ವೆಂಕಟೇಶ್, ಇಲ್ಲಿ ಈ CMS ವಾಹನಗಳನ್ನು ಅನೇಕ ರಾಷ್ಟ್ರೀಕೃತ ಬ್ಯಾಂಕ್ಗಳು ಈಗ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿರ್ತಾರೆ. ಈಗ CMS ವಾಹನವನ್ನು ಕೆನರಾ ಬ್ಯಾಂಕು, HDFC, ಮತ್ತು ಬೇರೆ ಬೇರೆ ಬ್ಯಾಂಕ್ನವ್ರೀಗ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿರೋದ್ರಿಂದ ಯಾವ ಒಂದು ಒಡೆತನಕ್ಕೆ ಸಂಬಂಧಪಟ್ಟಂತಹ ಒಂದು ಗಾಡಿ ಅದನ್ನು ಯಾರು ನಿರ್ವಹಣೆ ಮಾಡ್ತಾ ಇದ್ರು, ಇದ್ರ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಇದೆಯಾ ಹೇಗೆ ಅಂತ? ಸಚಿನ್, ಪ್ರಾಥಮಿಕವಾಗಿ ಈಗ ಏನು ಹಣವನ್ನ ರಾಬರಿ ಮಾಡ್ಕೊಂಡು ಹೋಗಿದ್ದಾರೆ ಅವರ ಹಿನ್ನೆಲೆಯನ್ನ ಕೆದಕುವಂತ ಪ್ರಯತ್ನದಲ್ಲಿ ಪೊಲೀಸರು ಇರುವಂತದ್ದು. ಇನ್ನು ವಾಹನದಲ್ಲಿ ಯಾರಿದ್ರು ಅವರನ್ನ ಹೇಳಿಕೆಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಈ ವಾಹನವನ್ನ ಎಷ್ಟು ವರ್ಷಗಳ ಕಾಲ ಒಂದು ಅಗ್ರಿಮೆಂಟ್ ಇತ್ತು ಅಥವಾ ಯಾವ ಒಂದು ವೆಂಡರ್ ಮೂಲಕವಾಗಿ ಇದನ್ನ ಪಡೆದುಕೊಂಡಿದ್ರು, ತಿಂಗಳಿಗೆ ಎಷ್ಟು ಅಮೌಂಟ್ ಅನ್ನ ಪೇ ಮಾಡ್ತಾ ಇದ್ರು ಅಥವಾ ಎಷ್ಟು ವರ್ಷಕ್ಕೆ ಇದನ್ನ ಲೀಸ್ಗೆ ಹಾಕೊಂಡಿದ್ರು, ಈ ಎಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡ್ತಾ ಹೋಗ್ತಾರೆ. ಸದ್ಯದ ಪ್ರಾಥಮಿಕವಾಗಿ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಹಿಡಿಯುವಂತಹ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು ಹಾಗೂ CCTVಗಳ ಪರಿಶೀಲನೆಯಲ್ಲಿ ಹಿರಿಯ ಅಧಿಕಾರಿಗಳು ಹಾಗೂ ಪೊಲೀಸ್ ಸಿಬ್ಬಂದಿ ನಿರತರಾಗಿರುವಂತದ್ದು. ಇದಾದ ಬಳಿಕ ಮುಂದಿನ ಪ್ರೊಸೀಜರ್ ಹಂಗೆ ಅದನ್ನು ಕೂಡ ಮಾಡುವಂತ ಕೆಲಸಕ್ಕೆ ಮುಂದಾಗುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದರೋಡೆಗೆ ಬಳಸಿದ್ದ ಕಾರು KA03 NC 8052 ಅಂದರೆ ಇದು ಕರ್ನಾಟಕದ್ದೇ ಕಾರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. KA03 NC 8052 ಅಥವಾ ದರೋಡೆಕೋರರು ಬೇರೆ ರಾಜ್ಯದವರು ಆಗಿದ್ದರೂ ಕೂಡ ಇಲ್ಲಿಯ ರಿಜಿಸ್ಟ್ರೇಷನ್ ಕಾರನ್ನು ಬಾಡಿಗೆಗೆ ಏನಾದರೂ ತಗೊಂಡಿದ್ರಾ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರನ್ನು ಇವರು ಪರ್ಚೇಸ್ ಮಾಡಿದ್ರಾ, ಈ ಆ್ಯಂಗಲ್ನಲ್ಲೂ ಕೂಡ ಪೊಲೀಸ್ನವರು ತನಿಖೆ ಮಾಡಬೇಕಾಗ್ತದೆ. ಅದರ ಜೊತೆಗೇನೆ ಹಣ ಸಾಗಿಸ್ತಾ ಇದ್ದ CMS ವಾಹನ GJ01 HT 9173 ಈ ನಂಬರ್ನ CMS ಗಾಡಿ. ಇದನ್ನು ಬಹುತೇಕ ಬ್ಯಾಂಕ್ನವರು ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡಿರ್ತಾರೆ. ಅವರಿಗೆ ತಿಂಗಳಿಗೆ ಅಥವಾ 3 ತಿಂಗಳಿಗೋ ವರ್ಷಕ್ಕೋ ಇಷ್ಟು ದುಡ್ಡು ಕೊಡೋದು ಅಂತ ಇರ್ತದೆ. ಆ ಬೇಸ್ ಮೇಲೆ ತಗೊಂಡಿರ್ತಾರೆ. ಮತ್ತು ಅಲ್ಲಿ ಹಣ ಸಾಗಿಸುವಂತಹ ಸಿಬ್ಬಂದಿಗಳು ಪರ್ಟಿಕ್ಯುಲರ್ ಆಗಿ ಒಬ್ಬರು ಗನ್ಮ್ಯಾನ್ ಇದ್ದೇ ಇರ್ತಾರೆ. ಆ ವಾಹನದಲ್ಲಿ ಲೋಡೆಡ್ ಗನ್ ಅವ್ರ ಕೈಲಿ ಇದ್ದೇ ಇರ್ತದೆ, ಸೆಕ್ಯೂರಿಟಿ ಅಂತೂ ಇದ್ದೇ ಇರ್ತದೆ, ಜೊತೆಗೆ ಬ್ಯಾಂಕಿನ ಒಬ್ಬರು ಅಥವಾ ಇಬ್ಬರು ಸಿಬ್ಬಂದಿಗಳಿರ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಅಷ್ಟು ಈಸಿಯಲ್ಲಿ 7.11 ಕೋಟಿ ಹಣವನ್ನು ರಾಬರಿ ಮಾಡಿದ್ದಾರೆ ಅಂದರೆ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಾಕಷ್ಟು ಉದಾಹರಣೆಗಳು ಕೂಡ ಇದ್ದಾವೆ ನಮ್ಮ ಹತ್ರ. ಅನೇಕ ಉದಾಹರಣೆಗಳನ್ನು ಕೊಡ್ಬೋದು. ಬ್ಯಾಂಕಿನ ಸಿಬ್ಬಂದಿಗಳೇ ಈ ದರೋಡೆಕೋರರ ಜೊತೆ ಸೇರಿಕೊಂಡು ದರೋಡೆ ಮಾಡಿದಂತಹ ಉದಾಹರಣೆ ಇದೆ. ತಮ್ಮದೇ ಬ್ಯಾಂಕಿನ ಹಣವನ್ನು ದರೋಡೆ ಮಾಡಿದಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಬ್ಯಾಂಕಿನ ಮ್ಯಾನೇಜರ್ಗಳು ಇನ್ವಾಲ್ವ್ಮೆಂಟ್ ಆಗಿದ್ದಂಥ ಉದಾಹರಣೆಗಳಿದ್ದಾವೆ. ಇದರಲ್ಲೂ ಹಾಗಾಗಿ ಅನೇಕ ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಫೈನಲಿ ಪೊಲೀಸ್ ತನಿಖೆಯಿಂದನೇ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗ್ತದೆ. 1-2 ಕೋಟಿ ಅಲ್ಲ, ನೂರಾರು ಜನ, ಸಾವಿರಾರು ಜನ ದುಡ್ಡದು ಕಷ್ಟಪಟ್ಟು ಸಂಪಾದನೆ ಮಾಡಿ ಬ್ಯಾಂಕಲ್ಲಿ ಇಟ್ಟಂತಹ ಸಾರ್ವಜನಿಕರ ದುಡ್ಡದು. ಈ ದುಡ್ಡನ್ನು ಲಪ್ಟಾಯಿಸ್ಕೊಂಡು ಹೋಗಿದ್ದಾರೆ ಅಷ್ಟು ಈಸಿಯಲ್ಲಿ. ಅಂದರೆ ಅದು ಕೂಡ ಆ CMS ಗಾಡಿ ಓಡಿಸುವ ಸಿಬ್ಬಂದಿಯನ್ನು ಕೂಡ ಅದೇ ಅವರ ಈಗೇನು ಕಾಣಿಸ್ತಾ ಇದೆಯಲ್ಲ ನಿಮಗೆ ದೃಶ್ಯಗಳಲ್ಲಿ, ಇದೇ ಕಾರಲ್ಲಿ ಕೂರಿಸ್ಕೊಂಡು ಹೋಗಿ ಅಲ್ಲೆಲ್ಲೋ ದಾರಿ ಮಧ್ಯದಲ್ಲಿ ಡೈರಿ ಸರ್ಕಲ್ ಹತ್ರ ಬಿಟ್ಟು ಹೋಗ್ತಾರೆ. ಅಂದರೆ ಯಾಕೆ ಇದು ಪ್ರೀ ಪ್ಲ್ಯಾನ್ಡ್ ಆಗಿರಬಾರ್ದು? ಯಾಕೆ ಈ ಆ್ಯಂಗಲಲ್ಲೂ ಕೂಡ ಯೋಚನೆ ಮಾಡಬಾರ್ದು? ಅದು ಕೂಡ ಹಾಡ ಹಗಲೇ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದಾರೆ ಮತ್ತೊಂದು ಬದಿಯಲ್ಲಿ.